ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಏನಂತ ಅಂದರೆ ತುಂಬ ಚಳಿ ಇದೆ ಹೊರಗಡೆ. ಸೊ ಚಳಿಗಾಲಕ್ಕೆ ಏನಂದರೆ ಮುಖ ಬಿರಿಯುತ್ತೆ, ಸ್ಕಿನ್ ಡ್ರೈ ಆಗುತ್ತೆ, ಮತ್ತು ಏನೇ ಮಾಯ್ಶ್ಚರೈಸರ್ ಹಚ್ಚಿದ್ರು, ಏನೇ ಆಯಿಲ್ ಹಚ್ಚಿದ್ರೂ ಕೂಡ, ಎಷ್ಟೇ ಕಾಸ್ಟ್ಲಿ ಇದು ಬಾಡಿ ವಾಶ್, ಫೇಸ್ ವಾಶ್ಗಳನ್ನ ಯೂಸ್ ಮಾಡಿದ್ರೂ ಕೂಡ ಏನಂದರೆ ಡ್ರೈನೆಸ್ ಅಂತೂ ಹೋಗಲ್ಲ. ಸೊ ಒಂದ್ರ ಮೇಲೆ ಒಂದು ನಾವು ಹಚ್ಚುತ್ತಾನೇ ಇರ್ತೀವಿ, ಡ್ರೈನೆಸ್ ಕಂಪ್ಲೀಟಾಗಿ ಹೋಗೋದೇ ಇಲ್ಲ. ಈವನ್ ನೈಟ್ ಕೂಡ ಬಾಡಿ ಲೋಷನ್ನ ಹಚ್ಕೊಂಡು ಮಲಗುವಂಥ ಅಭ್ಯಾಸನೂ ಕೂಡ ಇರುತ್ತೆ. ಅಂಥವರಿಗೆ ಇವತ್ತಿನ ಈ DIY ಏನಂತ ಹೇಳ್ತಾರೆ, ಇವತ್ತಿನ ಬಾಡಿ ಇದನ್ನು ನೀವು ಸ್ನಾನಕ್ಕೆ ಕೂಡ ಯೂಸ್ ಮಾಡ್ಬೋದು, ಫೇಸ್ ಪ್ಯಾಕ್ ಆಗಿ ಕೂಡ ಯೂಸ್ ಮಾಡ್ಬೋದು. ಬಟ್ ಎವ್ರಿ ಡೇ ನೀವು ಫೇಸ್ ವಾಶ್ ಮಾಡೋದಕ್ಕೆ ಇಲ್ಲ ಸ್ನಾನ ಮಾಡೋದಕ್ಕೆ ಇದನ್ನು ಯೂಸ್ ಮಾಡೋದ್ರಿಂದ ಸ್ಕಿನ್ ಲೈಟ್ನಿಂಗ್ ಆಗುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಸ್ಕಿನ್ ಲೈಟ್ನಿಂಗ್ ಅಂತಲೇ ಅಂದ್ಕೊಳ್ಳಿ ಇದನ್ನು. ಆ್ಯಂಡ್ ಈವನ್ ಇದು ವಿಂಟರ್ಗೆ ಎಲ್ಲ ಟೈಮಲ್ಲೂ ಕೂಡ ಯೂಸ್ ಮಾಡ್ಬೋದು, ಎಲ್ಲ ಸೀಸನ್ಸ್ನಲ್ಲೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಬಟ್ ವಿಂಟರಲ್ಲೇ ಏನಕ್ಕೆ ಹೇಳ್ತಾ ಇದ್ದೀನಿ, ವಿಂಟರ್ನ ಯಾಕೆ ಅಷ್ಟೊಂದು ಮೆನ್ಷನ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಸೊ ಇದನ್ನು ನೀವು ಹಚ್ಚಿ ಸ್ನಾನ ಮಾಡೋದ್ರಿಂದ ಮತ್ತು ಫೇಸ್ ವಾಶ್ ಮಾಡೋದ್ರಿಂದ ಸ್ಕಿನ್ ಡ್ರೈ ಆಗಲ್ಲ. ಸೊ ಸ್ಕಿನ್ ಮತ್ತು ಚಳಿಗಾಲಕ್ಕೆ ಮುಖ ಕಪ್ಪಗಾಗುತ್ತೆ, ಕೂದಲು ತುಂಬ ಉದುರುತ್ತೆ, ಮೈಯೆಲ್ಲ ಒಂಥರ ಹೊಡೆದಂಗಿರುತ್ತೆ. ಸೊ ಈ ಎಲ್ಲ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಸಿಗುತ್ತೆ ನಿಮಗೆ. ತುಂಬ ಈಸಿ ಇರುತ್ತೆ. ಮನೆಯಲ್ಲೇ ಇರೋವಂಥ ಇಂಗ್ರೀಡಿಯೆಂಟ್ಸ್, ನಾನು ಯಾವಾಗಲೂ ಮನೆಯಲ್ಲೇ ಇರೋವಂಥ ಈಸಿಯಾಗಿ ಸಿಗೋವಂಥ ಇಂಗ್ರೀಡಿಯೆಂಟ್ಸ್ಗಳನ್ನೇ ಹೇಳ್ತೀನಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ನಾನು ಇದಕ್ಕೂ ಮುಂಚೆ ಒಂದು ಮಾಡಿರುವಂಥ ವಿಡಿಯೋಗಳಲ್ಲೂ ಕೂಡ ಇದ್ರ ಬಗ್ಗೆ ತಿಳಿಸಿದ್ದೀನಿ ನಾನು. ಬಟ್ ಇದು ತುಂಬ ಚೆನ್ನಾಗಿದೆ. ಇದನ್ನು ಫೇಸ್ ವಾಶ್ ಆಗಿ ಯೂಸ್ ಮಾಡ್ಬೋದು. ಪಿಂಪಲ್ಸ್ ಆಗಲಿ, ಸ್ಕಿನ್ ತುಂಬ ಆ್ಯಂಟಿ ಏಜಿಂಗ್ ಅಂತ ಹೇಳ್ಬಿಟ್ಟು ಏನು ನಾವು ಫೇಸ್ ವಾಶ್ಗಳನ್ನ ಯೂಸ್ ಮಾಡ್ತೀವಿ, ಅದೆಲ್ಲದಕ್ಕಿಂತ ತುಂಬ ಗುಡ್ ರಿಸಲ್ಟ್ನ ಇದು ಕೊಡುತ್ತೆ. ಸೊ ಹೆಂಗೆ ಮಾಡೋದು ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೀಗ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಹೆಸರು ಕಾಳು, ಸೊ ಗ್ರೀನ್ ಮೂಂಗ್ ದಾಲ್ ಅಂತೀವಲ್ಲ, ಅದನ್ನು 1 ಕಪ್ಪಷ್ಟು ತೊಗೋತಾ ಇದ್ದೀನಿ. ಮತ್ತು ಒಂದು 20-25 ಬಾದಾಮನ್ನ ತೊಗೋತಾ ಇದ್ದೀನಿ. ಬಾದಾಮಿ ಹಾಕೋದ್ರಿಂದ ಅದರಲ್ಲಿ ನ್ಯಾಚುರಲ್ ಆಯಿಲ್ ಇರುತ್ತೆ, ಅದು ನಮ್ಮ ಸ್ಕಿನ್ನ ಡ್ರೈ ಆಗದಿರೋ ಥರ ನೋಡ್ಕೊಳ್ಳುತ್ತೆ. ಹಾಗೆ ನಮ್ಮ ಸ್ಕಿನ್ನ ಯಂಗಾಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ರಿಂಕಲ್ಸ್ ಫೈನ್ ಲೈನ್ ಎಲ್ಲ ಕಮ್ಮಿ ಆಗುತ್ತೆ. ಹಾಗೆ ಸ್ಕಿನ್ ಲೈಟ್ನಿಂಗಿಗೂ ಕೂಡ ಹೆಲ್ಪ್ ಆಗುತ್ತೆ. ಇದನ್ನು ನಾನು ಚೆನ್ನಾಗಿ ನುಣ್ಣಗಾಗಬೇಕದು, ಒಂಥರ ಪೌಡರ್ ಇರುತ್ತಲ್ಲ, ಫೇಸ್ ಪೌಡರ್, ಅಷ್ಟು ನುಣ್ಣಗಾಗಬೇಕು. ಆ ಥರ ನೀವು ಪೌಡರ್ ಮಾಡ್ಕೋಬೇಕು. ನೀರು ಹಾಕಿದ್ರೆ ಅಷ್ಟೊಂದು ವೇಸ್ಟ್ ಆಗುತ್ತೆ ಅದು. ಸೊ ಇದನ್ನು ನಾವು ಒಂದು 2 ತಿಂಗಳು 3 ತಿಂಗಳು ತನಕ ಇದನ್ನು ಫ್ರಿಜ್ಜಲ್ಲಿ ಎತ್ತಿಡ್ಬೋದು, ಈ ಪೌಡರ್ನ. ಸೊ ಎಷ್ಟು ಬೇಕೋ ಅಷ್ಟು ದಿನಾನು ತಗೊಳ್ಳಿ. ಒಂದು ಬೌಲಲ್ಲಿ ಹಾಲಿನ ಜೊತೆ ಇಲ್ಲ ನೀರಿನ ಜೊತೆ ಮಿಕ್ಸ್ ಮಾಡಿ ಹಚ್ಕೊಳ್ಬೋದು. ಸೊ ಇದನ್ನು ಮಾಡ್ಕೋಬೇಕಾದ್ರೆ ನಮ್ಮ ಅಮ್ಮ ಹೇಳೋರು, ಕೈ ಆಡಿಸ್ಬೇಡ ಹಾಳಾಗತ್ತೆ ಪೌಡ್ರ್ ಅಂತ ಹೇಳಿ. ನನಗೆ ಸ್ಪೂನ್ಗಿಂತ ಕೈಯಲ್ಲೇ ತುಂಬ ಕಂಫರ್ಟಬಲ್, ಜಾಸ್ತಿ ಕೈ ಹಾಕ್ತಾಯಿರ್ತೀನಿ ನಾನು. ಸೊ ಇನ್ನೊಂದು ಸ್ವಲ್ಪ ಬೇಕಂತ ಅಂದರೆ ಪೇಸ್ಟ್ ಮಾಡ್ಕೋಬೋದು. ಸೊ ನಾನು ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು, ಪೇಸ್ಟ್ ಮಾಡ್ಕೋಬೇಡಿ, ನನ್ನ ಮಾತನ್ನ ಪೌಡರ್ ಮಾಡ್ಕೊಳ್ಳಿ. ಸೊ ಡ್ರೈ ಪೌಡರ್ ಮಾಡ್ಕೋಬೇಕಾಗತ್ತೆ. ಸೊ ಇದಕ್ಕೆ ನಾನು ಏನೇನೆಲ್ಲ ಸೇರಿಸ್ಬೇಕು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನಾನೀಗ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಮತ್ತು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಇವೆರಡನ್ನೂ ಕೂಡ ಅರ್ಧ ತೊಗೋತಾ ಇದ್ದೀನಿ. ಅಂದರೆ 1 ಕಪ್ ಆಗುತ್ತೆ. ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಕೈ ಕಂಫರ್ಟ್ ಇಲ್ಲ ಅಂದರೆ ಸ್ಪೂನ್ ಯೂಸ್ ಮಾಡ್ಬೋದು. ಸೊ ಇದಕ್ಕೆ ನಾನೀಗ ಇದು ಅಕ್ಕಿ ಹಿಟ್ಟಾಗಲಿ ಕಡಲೆ ಹಿಟ್ಟಾಗಲಿ ಇದೆಲ್ಲನೂ ಕೂಡ ಸ್ಕಿನ್ನಿಗೆ ತುಂಬ ಒಳ್ಳೆ ಬೆನಿಫಿಟ್ಗಳನ್ನ ಕೊಡುತ್ತೆ. ಸೊ ಹಾಗೆ ಅತಿ ಮಧುರ
ಅತಿ ಮಧುರ ಅಂದರೆ ಲಿಕೋರೈಸ್ ಪೌಡರ್ ಕೂಡ ಸ್ಕಿನ್ ವೈಟ್ನಿಂಗಿಗೆ ಯೂಸ್ ಮಾಡ್ತೀವಿ. ಪಿಗ್ಮೆಂಟೇಷನ್ಸ್ ಕಮ್ಮಿ ಆಗುತ್ತೆ, ರಿಂಕಲ್ಸ್ ಕಮ್ಮಿ ಆಗುತ್ತೆ. ನಾನು ಇವಾಗ ಏನು ಯೂಸ್ ಮಾಡ್ತಾ ಇದ್ದೀನಿ, ನೀವು ಹಾಗೆ ರೆಡಿ ಮಾಡ್ಕೊಳ್ಳಿ. ಸೊ ತುಂಬ ಚೆನ್ನಾಗಿರುತ್ತೆ. ನಾನು ತುಂಬ ಜೋರಾಗಿ ಹಿಂಗೆ ಹಾಕ್ತೆ ಅನಿಸುತ್ತೆ, ಆ ಪೌಡ್ರೆಲ್ಲ ಮೇಲಕ್ಕೆ ಎದ್ಬಿಟ್ಟಿದೆ. ಸೊ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಮನೆಯಲ್ಲೇ ಆಗಿಬಿಡುತ್ತೆ. ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಕೋಬೋದು. ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ಳಿ, ಮರಿಬೇಡಿ. ಹೊರಗಡೆ ಎಲ್ಲ ಇಟ್ಟು ಮತ್ತು ಏನಾದರೂ ಹಾಳಾಯಿತು, ಬೂಸ್ಟ್ ಹಿಡ್ದು ಹಾಳಾಯಿತು, ಏಕೆಂದರೆ ನಾವು ಬಾದಾಮ್ ಎಲ್ಲ ಹಾಕಿದ್ದೀವಲ್ವ. ಸೊ ಏನಾದರೂ ಆಯ್ತಂದರೆ ಬೇಜಾರಾಗುತ್ತೆ, ಅಷ್ಟೊಂದು ವೇಸ್ಟ್ ಆಯ್ತಲ್ಲ ಅಂತ. ಇದನ್ನು ಫೇಸಿಗೆ ಹೇಗೆ ಅಪ್ಲೈ ಮಾಡ್ಕೋಬೇಕು, ಯಾವ ಥರ ಅಂತ ಹೇಳಿ ತೋರಿಸ್ತೇನೆ. ನೀವು ಫೇಸ್ ಯೂಸ್ ಮಾಡ್ತೀರಾ ಅಂದರೆ ಬರೀ ಒಂದು 1/4 ಸ್ಪೂನಷ್ಟು ಸಾಕು. ಇಲ್ಲ ನೀವು ಸ್ನಾನಕ್ಕೆ ಯೂಸ್ ಮಾಡ್ತಾಯಿದ್ದೀರಾ, ಫುಲ್ ಬಾಡಿಗೆ ಯೂಸ್ ಮಾಡ್ತಾಯಿದ್ದೀರಾ ಅನ್ನೋದಾದರೆ ಒಂದು ಅರ್ಧ ಸ್ಪೂನಷ್ಟು ತಗೊಳ್ಳಿ. ಅರ್ಧ ಸ್ಪೂನಿಗೆ ಒಂದು ಸ್ವಲ್ಪ ಹಾಲು ಇಲ್ಲ ನೀರು ಯಾವುದಾದ್ರೂ ಸರಿನೇ. ನಾನು ಇಲ್ಲಿ ಹಾಲು ಹಾಕ್ತಾಯಿದ್ದೀನಿ. ಹಾಲು ಕೂಡ ಅಷ್ಟೇ, ಹಾಲಲ್ಲಿ ಏನದು ಸ್ಕಿನ್ ವೈಟ್ನಿಂಗ್ ಮಾಡೋದಕ್ಕೆಲ್ಲನೂ ಕೂಡ, ಮತ್ತು ಸ್ಕಿನ್ನ ಮಾಯ್ಶ್ಚರ್ ಮಾಡೋದಕ್ಕೆ ಬೇಬಿ ಸ್ಕಿನ್ ಥರ ಆಗಿಬಿಡುತ್ತೆ. ನೋಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಪೇಸ್ಟ್ ಆಗಬೇಕು. ಇದು ಪೇಸ್ಟ್ ಅಂದರೆ ತುಂಬ ತಿಕ್ಕ ಪೇಸ್ಟ್ ಅಲ್ಲ. ನಿಮ್ಗೆ ಕಮ್ಮಿ ಆಯಿತು ಅಂದರೆ ನಾನು ಇದಕ್ಕೆ 1 ಕಪ್ಪಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಹೆಸರು ಕಾಳು ಸ್ಕಿನ್ ಲೈಟ್ನಿಂಗ್ಗೆ ತುಂಬ ಒಳ್ಳೆ ಬೆನಿಫಿಟ್ನ ಕೊಡುತ್ತೆ. ಹಾಗೆ ಏಜಿಂಗ್ನ ಸ್ಲೋ ಮಾಡುತ್ತೆ, ಮತ್ತು ರಿಂಕಲ್ಸ್ ಫೈನ್ ಲೈನ್ನ ಅಂದರೆ ಕಂಟ್ರೋಲ್ ಮಾಡುತ್ತೆ, ಬರದೇ ಇರೋ ಥರ ಕಂಟ್ರೋಲ್ ಮಾಡುತ್ತೆ. ಮತ್ತು ಸ್ಕಿನ್ನ ಸ್ಮೂತ್ ಮಾಡುತ್ತೆ, ಮತ್ತು ಮಾಯ್ಶ್ಚರೈಸರ್ ಮಾಡುತ್ತೆ. ಸೊ ಇನ್ನೂ ಒಂದು ಏನಂತ ಅಂದರೆ ಇಲ್ಲಿ ನಾನು ಬಾದಾಮನ್ನ ಯೂಸ್ ಮಾಡಿದ್ದೀನಿ. ಬಾದಾಮ್ ಕೂಡ ಅಷ್ಟೇ, ಅದು ಸ್ಕಿನ್ನ ಮಾಯ್ಶ್ಚರ್ ಲಾಕ್ ಮಾಡೋದಕ್ಕೆ ಬಾದಾಮ್ ತುಂಬ ಯೂಸ್ಫುಲ್ ಇರುತ್ತೆ. ಬಾದಾಮಲ್ಲಿ ನ್ಯಾಚುರಲ್ ಆಯಿಲ್ ಇರುತ್ತೆ, ಅದು ನಿಮ್ಮ ಸ್ಕಿನ್ನ ಡ್ರೈ ಮಾಡೋದಕ್ಕೆ ಬಿಡಲ್ಲ. ಸೊ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತು ಬಾದಾಮ್ ಆಯಿಲ್ ಎಲ್ಲ ಬರುತ್ತೆ. ಸೊ ನಾನಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇರೋದ್ರಿಂದ ಸೊ ನಾನು ಡೈರೆಕ್ಟಾಗಿ ಬಾದಾಮನ್ನೇ ಹಾಕ್ಕೊಂಡಿದ್ದೀನಿ. ನಾನು ಬಾದಾಮನ್ನ ಒಂದು 20 to 25 ಅಷ್ಟು ಬಾದಾಮನ್ನ ತೊಗೊಂಡಿದ್ದೆ. ಸೊ ಅದನ್ನು ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡು ನಾನು ಅದನ್ನು ರುಬ್ಕೊಂಡಿದ್ದೀನಿ. ಇದು ಅಷ್ಟೇ ಸ್ಕಿನ್ ಲೈಟ್ನಿಂಗಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು ಅತಿ ಮಧುರ ಅದನ್ನು ತೋರಿಸ್ದೆ. ಅದನ್ನು ಲಿಕೋರೈಸ್ ಪೌಡರ್ ಅಂತ ಕರೀತಾರೆ. ಲಿಕೋರೈಸ್ ಪೌಡರ್ ಕೂಡ ಅಷ್ಟೇ, ಆ್ಯಕ್ನೀಸ್ನ ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಮಾಡೋದಕ್ಕೆ ಮತ್ತು ಆ್ಯಕ್ನೀಸ್ನ ಕಂಟ್ರೋಲ್ ಮಾಡೋದಕ್ಕೆ, ಆಯಿಲ್ ಕಂಟ್ರೋಲ್ ಮಾಡುತ್ತೆ ಅದು. ಸೊ ನಿಮ್ಮ ಫೇಸಲ್ಲಿ ಸೀಬಮ್ ಅಂದರೆ ಆಯಿಲ್ ಜಾಸ್ತಿ ಇದ್ದರೆ ಅದನ್ನು ಕಂಟ್ರೋಲ್ ಮಾಡಿ ಆ್ಯಕ್ನೀಸ್ನ ಬರದೇ ಇರೋ ಥರ ನೋಡ್ಕೊಳ್ಳುತ್ತೆ. ಮತ್ತು ಹಾಗೆ ಅದು ಸ್ಕಿನ್ ಲೈಟ್ನಿಂಗಿಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಮತ್ತು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಕೂಡ ಸ್ಕಿನ್ ಲೈಟ್ನಿಂಗಿಗೆ ಮತ್ತು ಹಾಗೆ ರಿಂಕಲ್ಸಿಗೆ, ಆ್ಯಕ್ನೀಸ್ಗೆ ಸೂಟ್ ಆಗುವಂಥದ್ದೇ. ಇದು ಎಲ್ಲ ಥರ ಸ್ಕಿನ್ ಟೈಪ್ನವರು ಅಂದರೆ ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಇದನ್ನು ನೀವು ಯೂಸ್ ಮಾಡೋದಕ್ಕೂ ಮುಂಚೆ ಸ್ವಲ್ಪ ಹಾಲಲ್ಲಿ ನೆನೆಸ್ಬಿಟ್ಟು ಇಟ್ಬಿಟ್ರೆ ಅದು ಒಂದು ಪೇಸ್ಟ್ ಥರ ಆಗುತ್ತೆ. ಆ ಪೇಸ್ಟನ್ನು ನೀವು ಸ್ನಾನ ಮಾಡಬೇಕಾದ್ರೆ ಬಾಡಿಗೆ ಯೂಸ್ ಮಾಡಿ ಮತ್ತು ಫೇಸ್ ವಾಶ್ ಮಾಡಬೇಕಾದ್ರೆ ಮುಖಕ್ಕೆ, ಇಲ್ಲ ನೀವು ಫೇಸ್ ಪ್ಯಾಕ್ ಥರ ಯೂಸ್ ಮಾಡ್ತೀನಿ ಅಂದರೆ ಫೇಸ್ ಪ್ಯಾಕ್ ಥರನೂ ಯೂಸ್ ಮಾಡಿರಿ. ನಾನು ತುಂಬ ಸಾರಿ ಫೇಸ್ ಪ್ಯಾಕ್ ಥರ ಯೂಸ್ ಮಾಡ್ತೀನಿ. ಮಾರ್ನಿಂಗ್ ನಾನು ಏನು ಮಾಡ್ತೀನಿ, ಸೊ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊಳ್ತೀನಿ. ಏನಾದರೂ ಕೆಲಸದಲ್ಲಿ ಬ್ಯುಸಿ ಆಗ್ತೀನಿ ಒಂದು 5 ಮಿನಿಟ್ಸ್ಗೆ. ಸೊ 5 ಮಿನಿಟ್ಸ್ಗೆ ಅದು ಸ್ವಲ್ಪ ಡ್ರೈ ಥರ ಫೀಲ್ ಆಗಿ ಸ್ಕಿನ್ ಎಳ್ದಂಗೆ ಅನಿಸಿದಾಗ ನಾನು ಫೇಸ್ ವಾಶ್ ಮಾಡ್ಕೊಳ್ತೀನಿ. ಎವ್ರಿ ಡೇ ಮಾಡ್ಕೊಳ್ಳಿ ಇದನ್ನು ಜಸ್ಟ್ ವಿಂಟರ್ಗೆ ಅಂತ ಅಂದ್ಕೋಬೇಡಿ. ಇದು ಪಿಂಪಲ್ ಮಾರ್ಕ್ ಹೋಗಲೇ ಇಲ್ಲ ನನಗೆ. ಇದು ಜಸ್ಟ್ ವಿಂಟರ್ಗೆ ಅಂತ ಅಂದ್ಕೋಬೇಡಿ, ಎಲ್ಲ ಟೈಮಲ್ಲೂ ಕೂಡ ಯೂಸ್ ಮಾಡ್ಬೋದು. ಬಟ್ ಇವಾಗ ಸ್ಟಾರ್ಟ್ ಮಾಡಿ, ಇವಾಗ ವಿಂಟರ್ ನಡೀತಾ ಇದೆಯಲ್ಲ, ಸೊ ನಿಮಗೆ ಇದು ಬೆನಿಫಿಟ್ಸ್ ಆಗಲಿ, ನಿಮ್ಮ ಸ್ಕಿನ್ ಚೇಂಜ್ ಆಗೋದಾಗಲಿ ಈಸಿಯಾಗಿ ಗೊತ್ತಾಗುತ್ತೆ.
ನಾವೇನು ವಿಂಟರಲ್ಲಿ ಏನು ಹಚ್ಚಿದ್ರೂ ಕೂಡ ಸೊ ಸ್ಕಿನ್ ಬ್ಲ್ಯಾಕ್ ಆಗೇ ಆಗುತ್ತೆ. ಬಟ್ ಇದನ್ನು ಹಚ್ಚಿ ನೋಡಿ ನೀವು 100% ಒಳ್ಳೆ ರಿಸಲ್ಟ್ ಇರುತ್ತೆ. ನಾನು ಇದನ್ನು ತೊಗೊಂಡಿದ್ದೀನಿ. ನಾನು ಆಗಲೇ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಹಾಲನ್ನ ಜಾಸ್ತಿ ಹಾಕ್ಕೊಂಡ್ಬಿಟ್ಟಿದೆ ಅಂತ ಅನಿಸುತ್ತೆ, ತುಂಬ ನೀರಾಗಿ ಹೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಈಗ ಮತ್ತೆ ಇನ್ನೊಂದು ಸ್ವಲ್ಪ ಪೌಡರ್ ಹಾಕಿ ಒಂದು ನೆನೆಸಿಡಬೇಕು ಅಂತ ನೆನೆಸಲೇಬೇಕು ಅಂತ ಏನಿಲ್ಲ. ನೀವು ಮಿಕ್ಸಿಯಲ್ಲಿ ಚೆನ್ನಾಗಿ ಈ ಥರ ಫೈನಾಗಿ ಪೌಡರ್ ಥರ ಆಗಬೇಕು. ಆ ಥರ ಚೆನ್ನಾಗಿ ನೀವು ಮಾಡಿಕೊಂಡ್ರೆ, ಗ್ರೈಂಡ್ ಮಾಡಿಕೊಂಡ್ರೆ ಇದನ್ನು ತಕ್ಷಣನೂ ಕೂಡ ಅಪ್ಲೈ ಮಾಡ್ಕೋಬೋದು. ಚೆನ್ನಾಗಿರುತ್ತೆ ಇದು. ತುಂಬ ಚೆನ್ನಾಗಿದೆ. ಸೊ ಯೂಸ್ ಮಾಡಿ. ಸೊ ನೀವು ಯಾವುದೇ ಫೇಸ್ ವಾಶ್ಗಳನ್ನ ಯೂಸ್ ಮಾಡ್ತೀರಾ, ಅದನ್ನು ವರ್ಷಾನುಗಟ್ಟಲೆ ಯೂಸ್ ಮಾಡ್ತೀರಾ. ನಾನು ಕೂಡ ಅಷ್ಟೇ, ನಂದು 1-2 ಫೇಸ್ ವಾಶ್ ಇದೆ. ಅದನ್ನೇ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಒಂದಷ್ಟು ತಿಂಗಳು ಅಷ್ಟು ದಿನ ಯೂಸ್ ಮಾಡಾದ್ಮೇಲೆ ನಂಗೆ ಅದರಿಂದ ಏನೂ ಬೆನಿಫಿಟ್ ಸಿಗ್ತಾ ಇಲ್ಲ ಅನ್ನೋ ಥರ ಅನ್ಸಕ್ಕೆ ಶುರು ಆಗಿಬಿಡುತ್ತೆ ನನಗೆ. ಸೊ ಅವಾಗ ಏನು ಮಾಡ್ತೀನಿ, ಈ ಥರ ಪೌಡರ್ನ ಮಾಡಿ ಇಟ್ಕೊಂಡಿರ್ತೀನಿ. ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಹೌದು, ನಾನು ಇದನ್ನು ಹೇಳೋದು ಮರ್ತ್ಬಿಟ್ಟೆ. ಇದನ್ನು ಒಂದೊಂದು ಕಪ್ ಆಗಿ ನಾನು ತೊಗೊಂಡಿದ್ದು. ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ ಅರ್ಧ ತೊಗೊಂಡಿದ್ದೀನಿ. ಇನ್ನು ಮಿಕ್ಕಿದೆಲ್ಲನೂ ಕೂಡ 1 ಕಪ್ ಆಗಿ ಒಂದು ಕಪ್ ಅಷ್ಟು ತೊಗೊಂಡಿದ್ದೀನಿ. ಇದೇ ಅಳತೆಯಲ್ಲಿ ತೊಗೊಂಡಿರೋದು. ಸೊ ಇದು ನಿಮಗೆ ಏನಿಲ್ಲ ಅಂದ್ರೂ ಕೂಡ ಒಂದು 2 ಮಂತ್ಸಿಗಾಗುತ್ತೆ. ಸೊ ಫ್ರಿಜ್ಜಲ್ಲಿ ಎತ್ತಿಡಿ, ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಸ್ನಾನ ಮಾಡಬೇಕಾದ್ರೆ ತೊಗೊಂಡು ಹೋಗಿ, ಮತ್ತು ಫೇಸ್ ವಾಶ್ ಮಾಡಬೇಕಾದ್ರೂ ಕೂಡ ಇದನ್ನು ಯೂಸ್ ಮಾಡಿ. ಸೊ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಫ್ರಿಜ್ಜಲ್ಲಿ ಇಡೋದು ಒಳ್ಳೆಯದು. ಹೊರಗಡೆ ಇಟ್ಟರೆ ಹಾಳಾದರೆ ಅಷ್ಟೊಂದು ಇಂಗ್ರೀಡಿಯೆಂಟ್ ಹಾಕಿರ್ತೀವಿ, ಸೊ ದುಡ್ಡು ವೇಸ್ಟ್ ಆಗುತ್ತೆ. ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಇದನ್ನು ನಾನು ಫೇಸ್ ಪ್ಯಾಕ್ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಫೇಸ್ ಪ್ಯಾಕ್ ಅಂದರೆ ಅಪ್ಲೈ ಮಾಡ್ಕೊಳ್ಳಿ, ಒಂದು 5 ಮಿನಿಟ್ಸ್ ಯಾವ್ದಾದ್ರು ಕೆಲಸದಲ್ಲಿ ಬ್ಯುಸಿಯಾಗಿ, ಆಮೇಲೆ ವಾಶ್ ಮಾಡ್ಕೊಳ್ಳಿ. ಇಲ್ಲ ನಾನು ಫೇಸ್ ವಾಶ್ ಮಾಡ್ಕೊಳ್ತೀನಿ ದಿನಾನು ಅಂತಂದರೆ ಏನು ತೊಂದರೆ ಇಲ್ಲ, ತುಂಬ ಒಳ್ಳೆ ರಿಸಲ್ಟೇ ಇರುತ್ತೆ. ಯಾಕೆಂದರೆ ಫೇಸ್ ಎವ್ರಿ ಡೇ ಯೂಸ್ ಮಾಡೋದ್ರಿಂದ. ಸೊ ಸಾಕು, ಇಷ್ಟು 1-2 ನಿಮಿಷ ಹೀಗೆ ಬ್ಲ್ಯಾಕ್ ಹೆಡ್ಸ್ಗೆಲ್ಲ ರಿಮೂವ್ ಮಾಡ್ಕೊಳ್ಳೋಕ್ಕೆ ಈ ಥರ ಲಿಪ್ಸ್ ಹತ್ರ ಮತ್ತು ಈ ಥರ ಮಾಡ್ಕೊಳ್ಳಿ, ಫೇಸ್ ವಾಶ್ ಮಾಡ್ಕೊಳ್ಳಿ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತಿಗಿಷ್ಟೇ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.